ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿಸ್ ಕಿಚನ್. ಇವತ್ತು ಮಕ್ಕಳಿಂದ ದೊಡ್ಡೋರ್ವರೆಗೂ ಎಲ್ಲರೂ ಇಷ್ಟಪಡುವ ತುಂಬ ಟೇಸ್ಟಿ ಮತ್ತು ರಿಫ್ರೆಶಿಂಗ್ ಆದ ಟೆಂಡರ್ ಕೊಕೊನಟ್ ಜೆಲ್ಲಿ ಮಾಡೋಣ. ಇದನ್ನು ಮಾಡೋಕೆ ಜೆಲಟಿನ್ ಬೇಕಾಗಿಲ್ಲ, ಫ್ರಿಡ್ಜ್ನಲ್ಲಿ ಗಂಟೆಗಟ್ಟಲೆ ಇಡಬೇಕಾಗಿಲ್ಲ. ಕೇವಲ ಕೆಲವೇ ನಿಮಿಷಗಳಲ್ಲಿ ಸುಂದರವಾಗಿ ಸೆಟ್ ಆಗುವ ರೆಸಿಪಿ ಇದು. ಹಾಗಾದರೆ ಬನ್ನಿ, ತುಂಬ ಸುಲಭವಾಗಿ ಹೇಗೆ ಮಾಡುವುದು ನೋಡೋಣ. ನಾನಿಲ್ಲಿ 2 ಎಳ್ನೀರನ್ನ ತೊಗೊಂಡಿದ್ದೀನಿ, ಬಟ್ ಒಂದರಲ್ಲಷ್ಟೇ ಮಾಡಿ ತೋರಿಸ್ತಿದ್ದೀನಿ. ಒಂದು ಸಾಕಾಗುತ್ತೆ, ಅದರಲ್ಲೇ ನಿಮಗೆ ತುಂಬಾ ಜೆಲ್ಲೀಸ್ ಆಗ್ತವೆ. ನೋಡಿ, ಇಲ್ಲಿ ನಾನು 1 ಎಳ್ನೀರ ಓಪನ್ ಮಾಡಿಕೊಂಡು ನೀರನ್ನ ಸಪ್ರೇಟಾಗಿ ತೆಗೆದಿಟ್ಕೊಳ್ತಿದ್ದೀನಿ. ಇವಾಗ ಒಂದು ಜ್ಯೂಸ್ ಜಾರ್ನ ತಗೊಂಡು ನೋಡಿ, ಈ ಎಳ್ನೀರಿಂದು ಕಾಯಿ ಭಾಗ ಏನಿದೆ ಇದನ್ನ ಹಾಕೋಬೇಕಾಗುತ್ತೆ. ನಾವು ಈ ಜೆಲ್ಲಿ ಮಾಡ್ಬೇಕಾದ್ರೆ, ಟೆಂಡರ್ ಕೊಕೊನಟ್ ಮಾಡ್ಬೇಕಾದ್ರೆ ಒಂಚೂರು ಬಲ್ತಿರೋ ಎಳ್ನೀರ ತಗೊಳ್ಳೋದು ತುಂಬ ನಮಗೆ ಹೆಲ್ಪ್ಫುಲ್ ಆಗುತ್ತೆ. ಇದು ಬ್ರೌನ್ ಪಾರ್ಟ್ನ ಹಾಕೋಬೇಡಿ, ಈ ಥರ ವೈಟ್ ಪಾರ್ಟ್ ಏನಿದೆ ಅದನ್ನ ಮಾತ್ರ ಹಾಕೊಳ್ಳಿ. ಮೇಲ್ಗಡೆ ಏನಾದ್ರು ಸ್ವಲ್ಪ ಬಂದರೂ ಅದನ್ನು ತೆಗೆದು ಬಿಡಿ. ನೋಡಿ, ನಾನು ನೀಟಾಗಿ ತೆಕ್ಕೊಂಡಿದ್ದೀನಿ. ಆ ಬ್ರೌನ್ ಪಾರ್ಟ್ ನೀವು ನೋಡ್ತಿರ್ಬೋದು, ತೆಗೆದು ಹಾಕಿದ್ದೀನಿ. ಇವಾಗ ನೆಕ್ಸ್ಟ್ ಏನು ಎಳ್ನೀರು ತೆಗೆದಿಟ್ಕೊಂಡಿದ್ವಿ ಅದನ್ನ ಇದಕ್ಕೇನೆ ಹಾಕೊಳ್ತಿದ್ದೀನಿ. ನೆಕ್ಸ್ಟ್ ಈಗ ಎಳ್ನೀರು ಎಷ್ಟು ನಮಗೆ ಸಿಕ್ಕಿತ್ತೋ ಅದೇ ಕ್ವಾಂಟಿಟಿಲಿ ನಾವು ಹಾಲು ಕೂಡ ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ. ಎಳ್ನೀರೀಗ ನನಗೆ ಒಂದು ಗ್ಲಾಸ್ ಅಷ್ಟೇ ಸಿಕ್ಕಿತ್ತು. ಈಗ 1 ಗ್ಲಾಸ್ ಅಷ್ಟು ನಾನು ಹಾಲನ್ನ ಕೂಡ ಇದಕ್ಕೇನೆ ಸೇರಿಸ್ಕೊಳ್ತಿದ್ದೀನಿ. ಈಗ ನಮಗೆ ರುಚಿಗೆ ತಕ್ಕಂಗೆ, ಅಂದರೆ ನಿಮ್ಮ ಟೇಸ್ಟ್ ವೈಸ್ ನೀವು ಹಾಕೋಬೋದು. ನಾನಿಲ್ಲಿ ಒಂದು 1/2 ಬಟ್ಲಷ್ಟು ಮಾತ್ರನೇ ಸೇರಿಸ್ಕೊಳ್ತಿದ್ದೀನಿ ಸಕ್ಕರೆನ. ನಿಮಗೆ ಎಕ್ಸ್ಟ್ರಾ ಬೇಕಂದ್ರೆ ಹಾಕೊಳ್ಳಿ. ಇಲ್ಲಿ ಕರೆಕ್ಟಾಗಿ ನನಗಿದು ಕರೆಕ್ಟಾಗಿತ್ತು ಟೇಸ್ಟ್ ವೈಸು. ಇದನ್ನ ಈಗ ನೀಟಾಗಿ ನುಣ್ಣಗಾಗೋಂಗೆ ಗ್ರೈಂಡ್ ಮಾಡ್ಕೊಂಡು ಬರೋಣ. ನಿಮಗೆ ಹೇಗೆ ಬಾಯಿಗೆ ಸಿಗಬೇಕು ಅಂದರೆ ತರ್ತರಿಯಾಗಿ ಒಂದು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡ್ರು ನಡೆಯುತ್ತೆ. ನಾನಿಲ್ಲಿ ಫುಲ್ಲು ಸ್ಮೂತ್ ಪೇಸ್ಟಾಗೆ ಮಾಡ್ಕೊಂಡು ಬಂದಿದ್ದೀನಿ. ನೀವು ನೋಡ್ತಿರ್ಬೋದು, 1-2 ನಿಮಿಷ ನೀಟಾಗಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ನೆಕ್ಸ್ಟು ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತೀನಿ. ನೀರೇನು ಸೇರ್ಸಕ್ಕೆ ಹೋಗಬೇಡಿ, ಹೀಗೆ ಇರಲಿ ಕನ್ಸಿಸ್ಟೆನ್ಸಿ. ಇನ್ನು ಗ್ಯಾಸ್ ಮೇಲೆ ಇಟ್ಟಿಲ್ಲ. ಗ್ಯಾಸ್ ಮೇಲೆ ಇಡೋಕೆ ಮುಂಚೆನೇ ಇದಕ್ಕೆ ನಾನು ಅಗರ್ ಅಗರ್ ಪೌಡರ್ ಬರುತ್ತಲ್ಲ, ಅದನ್ನು 1 ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಸೇರಿಸ್ಕೊಳ್ತಿದ್ದೀನಿ. ನಾನಿಲ್ಲಿ ಯಾವುದೇ ಜೆಲಟಿನ್ನ ಯೂಸ್ ಮಾಡ್ತಿಲ್ಲ, ಜಸ್ಟ್ ಅಗರ್ ಅಗರ್ ಪೌಡರ್ ಹಾಕೊಂಡೆ ಜೆಲ್ಲಿ ಮಾಡ್ತಿದ್ದೀನಿ. ನೋಡ್ತಿರ್ಬೋದು, ಹೀಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲಮ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಬ್ರೇಕ್ ಮಾಡ್ಕೊಳ್ಳಿ. ನೀಟಾಗಿ ಈ ಥರ ಗ್ಯಾಸ್ ಮೇಲೆ ಇಡೋಕೆ ಮುಂಚೆನೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ಗ್ಯಾಸ್ ಮೇಲೆ ಇಟ್ಕೊಳ್ಳಿ. ಗ್ಯಾಸ್ ಮೇಲೆ ಒಂದು 2 ಮಿನಿಟ್ಸ್ಗೆಲ್ಲ ಇದು ಕುದಿ ಬಂದ್ಬಿಡುತ್ತೆ. ಇವಾಗ ನಾನು ಇದನ್ನ ಸ್ಟವ್ ಆನ್ ಮಾಡಿಕೊಂಡು ಸ್ಟವ್ ಮೇಲೆ ಇಟ್ಕೊಳ್ತಿದ್ದೀನಿ. ನೋಡಿ, ಇದೇನು ಒಂದು 2 ಮಿನಿಟ್ಸ್ಗೆಲ್ಲ ನಿಮಗೆ ಕುದಿ ಬಂದ್ಬಿಡುತ್ತೆ ಬೇಗನೆ. ಇದೇನು ಗಂಟಾಗಲ್ಲ, ಏನೂ ಆಗಲ್ಲ. ನೀವು ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ಈ ಥರ 1-2 ನಿಮಿಷ ತಿರುಗಿಸ್ತಾ ಇದ್ದಂಗೆನೆ ಇದು ತಿಕ್ಕಾಗ್ತಾ ಹೋಗುತ್ತೆ ಕನ್ಸಿಸ್ಟೆನ್ಸಿ. 2 ನಿಮಿಷಕ್ಕೆಲ್ಲ ಇದು ಕುದಿನೂ ಬಂದ್ಬಿಡುತ್ತೆ. ನೀವು ನೋಡ್ತಿರ್ಬೋದು, ಈ ಥರ ತಿರುಗಿಸ್ಕೊಳ್ತಿದ್ದ ಹಾಗೇನೆ ಎಷ್ಟು ತಿಕ್ಕಾಗಿದೆ ಅಂತ, ಎಷ್ಟು ತೆಳುವಾಗಿದೆ ಇದು. ನೋಡಿ ಎಷ್ಟು ತಿಕ್ಕಾಗಿದೆ ಅಂತ. ಇದನ್ನ ಈಗ ಇಷ್ಟೇ, 1 ಕುದಿ ಬಂದಿದ ತಕ್ಷಣ ನೀವು ಆಫ್ ಮಾಡ್ಕೊಳ್ಬಿಡಿ. ಜಾಸ್ತಿ ಏನು ಕುದಿಸ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಈಗ ಇದು ರೆಡಿ ಇದೆ. ಜೆಲ್ಲಿ ಬ್ಯಾಟರ್ನ ನೀವು ಯಾವುದೇ ಮೋಲ್ಡ್ಸಿಗೆ ಬೇಕಾದ್ರೂ ನೀವು ಹಾಕೋಬೋದು. ಯಾವ ಶೇಪ್ ಬೇಕೋ ನೀವು ಅದಕ್ಕೆ ಹಾಕ್ಕೊಂಡು ಆ ಶೇಪ್ನ ನೀವು ಮಾಡ್ಕೊಳ್ಬೋದು. ಮಕ್ಕಳಿಗೆ ಯಾವ್ಯಾವ ಶೇಪ್ ಇಷ್ಟ ಆಗುತ್ತೆ ಆ ಥರ ಮಾಡ್ಕೊಳ್ಳಿ. ಆಮೇಲೆ ಚಾಕ್ಲೇಟ್ ಮೌಲ್ಡ್ಸ್ ಎಲ್ಲ ಬರುತ್ತಲ್ಲ, ನೀವು ಅದಕ್ಕೆ ಕೂಡ ಹಾಕೋಬೋದು. ಕೇಕ್ ಮೌಲ್ಡ್ಸ್ ಎಲ್ಲ ಬರುತ್ತಲ್ಲ, ಅದಕ್ಕೆಲ್ಲ ಹಾಕ್ಕೊಂಡು ನೀವು ಮಾಡ್ಕೊಳ್ಬೋದು. ಇಲ್ಲಿ 1 ನಿಮಿಷ ನಾನು ಫ್ಯಾನ್ ಕೆಳಗೆ ತಣ್ಣಗಾಗಕ್ಕೆ ಇಟ್ಟಿದ್ದೀನಿ. ಇದು ತಣ್ಣಗಾಗಿದ ತಕ್ಷಣವೇ ನಮ್ಗೆ ಯಾವ ಶೇಪ್ ಬೇಕೋ ಆ ಮೌಲ್ಡ್ಸಿಗೆಲ್ಲ ಇದನ್ನು ಹಾಕೊಳ್ಳೋಣ. ಹಾಕ್ಕೊಂಡು ಒಂದು 10 ಮಿನಿಟ್ಸ್, ಜಸ್ಟ್ ಒಂದು 10 ಮಿನಿಟ್ಸ್ ಅಷ್ಟು ಮಾತ್ರ ನಾನು ಇದನ್ನು ರೆಸ್ಟ್ ಆಗೋಕೆ ಬಿಡ್ತೀನಿ. ಅಂದರೆ ರೆಫ್ರಿಜರೇಟ್ ಕೂಡ ನಾನಿಲ್ಲಿ ಮಾಡೋಕ್ಕೆ ಹೋಗ್ತಿಲ್ಲ. ಇವಾಗ ನೀವು ನೋಡ್ತಿರ್ಬೋದು, ನಾನು ಯಾವ್ದು ಬೇಕು ಮೋಲ್ಡ್ಸ್ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ನನ್ನ ಹತ್ರ ಕೇಕ್ದಾಗಲಿ ಚಾಕ್ಲೇಟ್ಸ್ದಾಗಲಿ ಯಾವುದು ಮೋಲ್ಡ್ಸ್ ಈಗ ಅವೈಲೇಬಲ್ ಇಲ್ಲ. ಸೊ ನಾನು ಇದು ಐಸ್ ಕ್ಯೂಬ್ ಮಾಡೋ ಟ್ರೇ, ಅದಕ್ಕೆ ಮತ್ತೆ 2 ಗ್ಲಾಸ್ ಜಾರ್ಗಳಿಗೆ ಇದನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವುದಕ್ಕೆ ಬೇಕಾದ್ರೂ ಹಾಕೋಬೋದು. ನೀವೊಂದು ಪ್ಲೇಟಿಗೆ ಕೂಡ ಹಾಕ್ಕೊಂಡು ಇಟ್ಕೊಂಡ್ರು ಅದು ಆಗುತ್ತೆ. ಬೇಕಾದ್ರೆ ನೀವು ಕೊಕೊನಟ್ ಶೆಲ್ ಇದೆಯಲ್ಲ ಅದಕ್ಕೆ ಹಾಕ್ಕೊಂಡ್ರು ಅಷ್ಟೇ ಅದೇ ಶೇಪ್ ಬರುತ್ತೆ. ನೀವು ಹಾಗೆ ಏನಾದ್ರು ಪಾತ್ರೆಲಿಟ್ರು ಅದೇ ಶೇಪೇ ಬರುತ್ತೆ. ಆ ಥರ ನೋಡಿ, ಈ ಥರ ಎಲ್ಲದಕ್ಕೂ ಹಾಕ್ಕೊಂಡಿದ್ದೀನಿ. ನನಗೆ ಒಂದು ಕೊಕೊನಟ್ ಅಂದರೆ ಟೆಂಡರ್ ಕೊಕೊನಟ್ಟಲ್ಲಿ ನೋಡಿ ಇಷ್ಟು ಬ್ಯಾಟರ್ ಆಯಿತು ನನಗೆ. ನೀವು ನೋಡ್ತಿರ್ಬೋದು, ಒಂದು 10 ಮಿನಿಟ್ಸ್ ಹೀಗೆ ಕೂಲ್ ಆಗಕ್ಕೆ ಬಿಟ್ಟಿದ್ದೆ. 10 ಮಿನಿಟ್ಸು ಏನು ತೊಗೊಂಡಿಲ್ಲ, ಅಷ್ಟರ ಒಳಗೇ ಇದು ಈ ಥರ ಜೆಲ್ಲಿ ಫಾರ್ಮ್ ಆಗಿಬಿಟ್ಟಿದೆ. ನೋಡ್ತಿರ್ಬೋದು, ಈ ಥರ ಸೈಡ್ಸ್ ಎಲ್ಲ ಒಂದು ಸ್ವಲ್ಪ ಈ ಥರ ಮಾಡಿಕೊಂಡ್ರೆ ಅದು ಬಂದುಬಿಡುತ್ತೆ ನೀಟಾಗಿ. ಈಗ ಇದನ್ನೆಲ್ಲ ತೆಕ್ಕೊಳ್ಳೋದಷ್ಟೇ. ಈ ಥರ 1-2 ಸಲ ಡ್ಯಾಪ್ ಮಾಡಿಬಿಟ್ರೇ ಬಂದುಬಿಡುತ್ತೆ. ಅದೇನು ಯಾವುದಕ್ಕೂ ಕಚ್ಕೊಳ್ಳಲ್ಲ. ನಾನಿಲ್ಲಿ ಎಲ್ಲ ಜೆಲ್ಲೀಸ್ನೂ ತೆಕ್ಕೊಳ್ತಿದ್ದೀನಿ. ನಿಮ್ಗೆ ಯಾವ್ಯಾವ ಶೇಪ್ ಬೇಕೋ ಆ ಥರ ಶೇಪ್ ಕೂಡ ಇಲ್ಲಿ ಮಾಡ್ಕೊಳ್ಬೋದು. ನೋಡಿ, ಅದನ್ನು ಹೀಗೆ ತೆಕ್ಕೊಳ್ತಿದ್ದೀನಿ. ಇವಾಗ ಈ ಐಸ್ ಕ್ಯೂಬ್ ಮೋಲ್ಡ್ಸಲ್ಲಿ ಏನಿತ್ತು ಅದನ್ನೆಲ್ಲ ನೋಡಿ ಈ ಥರ ತೆಕ್ಕೊಳ್ತಿದ್ದೀನಿ. ಅದೇನು ತುಂಬ ಈ ಥರ ಡ್ಯಾಪ್ ಮಾಡಿದ್ರೇ ಬಂದುಬಿಡುತ್ತೆ. ನೋಡಿ, ಇದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಳ್ತಿದ್ದೀನಿ, ಮಕ್ಳಿಗೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅಂತ ಅಷ್ಟೇ. ಈ ಥರ ಚಿಕ್ಕದು ಮಾಡ್ಕೊಂಡಿರೋ ಬೆನಿಫಿಟ್ ಏನು ಅಂದರೆ, ಒಂದೊಂದು ಸಲಕ್ಕೆ ಒಂದೊಂದೇ ಬಾಯಿಗೆ ಹಾಕೊಂಡು ತಿನ್ಕೊಂಡ್ಬಿಡ್ತಾರೆ. ಅವ್ರಿಗೆ ತಿನ್ನೋ ಕೂಡ ಇದು
ತುಂಬಾ ಇಷ್ಟ ಆಗುತ್ತೆ. ನೀವು ಅಂಗಡಿಯಿಂದ ಎಲ್ಲ ಜೆಲ್ಲಿ ತಂದು ಕೊಡೋಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿ ಕೊಟ್ಟಾಗ ಹೆಲ್ತಿ ಕೂಡ ತುಂಬ ಒಳ್ಳೆಯದು. ಹಾಗೆ ಮಕ್ಕಳು ಕೂಡ ನೀವು ಮಾಡಿದ್ದು ಅಂತ ತುಂಬ ಖುಷಿಯಾಗಿ ಇಷ್ಟಪಟ್ಟು ತಿಂತಾರೆ. ನೋಡಿ, ಇಲ್ಲಿ ನಾನು ಡೆಕೋರೇಷನ್ಗೆ ಅಷ್ಟೇ ಒಂದು ಸ್ವಲ್ಪ ಪುದೀನ ಇಟ್ಕೊಳ್ತಿದ್ದೀನಿ. ಅದ್ರ ಮೇಲೆ ಒಂದು ಸ್ವಲ್ಪ ಒಣಗಿರೋ ಅಂಥ ರೋಸ್ ಪ್ಲೀಟ್ಸ್ನ ನಾನು ಹಾಕ್ಕೊಳ್ತೀನಿ ಟೇಸ್ಟ್ಗೋಸ್ಕರ. ಅಂದರೆ ನೋಡೋಕ್ಕಷ್ಟೇ, ಅದು ನೋಡೋಕ್ಕೆ ಒಂಚೂರು ಚೆನ್ನಾಗಿ ಕಾಣಿಸ್ಲಿ ಅಂತ ಹಾಕ್ಕೊಂಡಿರೋದಷ್ಟೇ. ಇವಾಗ ಟೇಸ್ಟ್ ಮಾಡಿ ನೋಡ್ತೀನಿ ಎಷ್ಟು ಚೆನ್ನಾಗಿತ್ತು ಅಂದರೆ ಬಾಯಲ್ಲಿಟ್ಟರೆ ಹಾಗೆ ಕರ್ಗೆ ಹೋಗುತ್ತೆ, ಕಚ್ಚೋ ಅವಶ್ಯಕತೆನೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ ಈ ಜೆಲ್ಲಿ. ನೀವು ಒಂದ್ಸಲ ಈ ರೆಸಿಪಿನ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ. ಎಷ್ಟು ಸಾಫ್ಟಾಗಿ 10 ನಿಮಿಷದಲ್ಲಿ ಆರಾಮಾಗಿ ಮಾಡ್ಕೊಳ್ಬಿಡ್ಬೋದು. ಫ್ರಿಡ್ಜ್ ಇಲ್ಲ ಅನ್ನೋರು ಕೂಡ ಇದನ್ನು ಮಾಡ್ಕೊಳ್ಬಿಡ್ಬೋದು. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.